ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಏನಿದು ಇವತ್ತು ಮತ್ತೆ ಮೇಕಪ್ ಕಿಟ್ ನ ಇಟ್ಕೊಂಡು ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ನಾನು ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಾನು ಬಜೆಟ್ ಫ್ರೆಂಡ್ಲಿ ಮೇಕಪ್ ಪ್ರಾಡಕ್ಟ್ಸ್ ಅನ್ನ ತೋರಿಸ್ಕೊಟ್ಟಿದ್ದೀನಿ. ಅಂದ್ರೆ ನಿಮ್ಮ ಇಡೀ ಕಿಟ್ ನ ಅಂಡರ್ 1000 rupees ನಲ್ಲಿ ಹೇಗೆ ಮಾಡ್ಕೋಬಹುದು ಅಂತ ಹೇಳಿ ತೋರಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಮೇಕಪ್ ಕಿಟ್ ನ ಹೇಗೆ ರೆಡಿ ಮಾಡ್ಕೋಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ಮೇಕಪ್ ಕಿಟ್ ನ ಎಲ್ಲ ಪ್ರಾಡಕ್ಟ್ಸ್ ನ ಸೇರಿಸಿ ನೀವು 2000 rupees ಬಜೆಟ್ ನಲ್ಲಿ ರೆಡಿ ಮಾಡ್ಕೋಬಹುದು. ತುಂಬಾನೇ ಪ್ರಾಡಕ್ಟ್ಸ್ ಇದೆ, ಹಾಗೇನೆ ತುಂಬಾ ವೇರಿಯೇಷನ್ಸ್ ಕೂಡ ಇದೆ. ನೀವು ಯಾವ್ದೆಲ್ಲ ಪ್ರಾಡಕ್ಟ್ಸ್ ಅನ್ನ ಈ ಬಜೆಟ್ ನಲ್ಲಿ ರೆಡಿ ಮಾಡ್ಕೊಂಡು ನಿಮ್ಮ ಒಂದು ಮೇಕಪ್ ಕಿಟ್ ನ ಮಾಡ್ಕೋಬಹುದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಕೊನೆವರೆಗೂ ಮಿಸ್ ಮಾಡ್ದಲೆ ನೋಡಿ. ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಹಾಗಾಗಿ ಕೊನೆವರೆಗೂ ವಿಡಿಯೋನ ಖಂಡಿತ ನೋಡಿ. ಈ ಮೇಕಪ್ ಕಿಟ್ಟು ಈಗಾಗಲೇ ನೀವು ಮೇಕಪ್ ಮಾಡ್ಕೊಳಕ್ ಬರುತ್ತೆ, ಡೈಲಿ ಯೂಸ್ ನಲ್ಲಿ ಮೇಕಪ್ ಮಾಡ್ಕೋಬೇಕು ಅಂತ ಇದ್ರೆ, ಹಾಗೆ ನೀವು ಬಜೆಟ್ ಸ್ವಲ್ಪ ಪರವಾಗಿಲ್ಲ 2000 rupees ವರ್ಗೂ ಬಜೆಟ್ ಅಫೋರ್ಡ್ ಮಾಡ್ತೀರಾ ಅಂದ್ರೆ ಎಲ್ಲ ಪ್ರಾಡಕ್ಟ್ಸು ಇದೆ. ನಿಮ್ ಇಡೀ ಮೇಕಪ್ ಗೆ ಬೇಕಾಗಿರುವಂತ ಎಲ್ಲ ಪ್ರಾಡಕ್ಟ್ಸ್ ಸೇರಿಸಿ ಈ ಒಂದು ಮೇಕಪ್ ಕಿಟ್ ನ ರೆಡಿ ಮಾಡಿದೀನಿ. 1 by 1 ಈ ಮೇಕಪ್ ಕಿಟ್ ಅಲ್ಲಿ ಏನಿದೆ ಅಂತ ಹೇಳಿ ನೋಡೋಣಂತೆ. ಆಸ್ ಯೂಶುವಲ್ ನಾವು ಮೇಕಪ್ ಮಾಡೋ ಸ್ಟಾರ್ಟ್ ಮಾಡಿದಾಗ ಬೇಕಾಗುವಂಥದ್ದೇ ಮಾಯಿಶ್ಚರೈಸರ್. ಇವತ್ತು ನಾನು ನಿಮ್ಗೆ ಈ ಮಾಯಿಶ್ಚರೈಸರ್ ನ ಕಿಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಒಂದು ಪಾಂಡ್ಸ್ ಮಾಯಿಶ್ಚರೈಸರ್. ಈ ಮಾಯಿಶ್ಚರೈಸರ್ ತುಂಬಾನೇ ಲೈಟ್ ವೇಟ್ ಮಾಯಿಶ್ಚರೈಸರ್, ತುಂಬಾನೇ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ. ಇದನ್ನ ಖಂಡಿತ ನೀವು ನಿಮ್ ಕಿಟ್ ನಲ್ಲಿ ಯೂಸ್ ಮಾಡಬಹುದು. ಹಾಗೆ ಇದು ಪಾಂಡ್ಸ್ ಮಾಯಿಶ್ಚರೈಸರ್ ಬೇಡ, ಇನ್ನೊಂದು ಆಪ್ಷನ್ ಯಾವ್ದು ನೋಡ್ಬೋದು ಅಂತಂದ್ರೆ ನೀವು ನಿವಿಯಾ ಸಾಫ್ಟ್ ಮಾಯಿಶ್ಚರೈಸರ್ ನ ಕೂಡ ಟ್ರೈ ಮಾಡಬಹುದು. ಸೊ ದೀಸ್ ಆರ್ ದ 2 ಆಪ್ಷನ್ಸ್ ಫಾರ್ ಮಾಯಿಶ್ಚರೈಸರ್. ಇದು ಬಂದು ನಿಮ್ಗೆ 55 rupees ಆಗುತ್ತೆ. ಹಾಗೇನೆ ಇದರ ಪ್ರೈಸ್ ಬಂದು 60 rupees ಆಗುತ್ತೆ. ಇದೆರಡರಲ್ಲಿ ನಿಮಗೆ ಯಾವ ಮಾಯಿಶ್ಚರೈಸರ್ ಸೂಟಬಲ್ ಅನ್ಸುತ್ತೋ ಆ ಮಾಯಿಶ್ಚರೈಸರ್ ಅನ್ನ ನೀವು ನಿಮ್ಮ ಮೇಕಪ್ ಕಿಟ್ ನಲ್ಲಿ ಆಡ್ ಮಾಡ್ಕೋಬಹುದು. ಇಷ್ಟು ಬಂದು ನಮ್ಮ ಮಾಯಿಶ್ಚರೈಸರ್ ತುಂಬಾನೇ ಚೆನ್ನಾಗಿರೋಂತ ಶೈನಿ ಆಗಿರೋಂತ ಒಂದು ಮಾಯಿಶ್ಚರೈಸರ್ ಬಂದು ಲ್ಯಾಕ್ಮಿ ಲೂಮಿ ಕ್ರೀಮ್. ಈ ಒಂದು ಮಾಯಿಶ್ಚರೈಸರ್ ಬಗ್ಗೆ ನಾನು ಮುಂಚೆ ವಿಡಿಯೋ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನ ಹಾಕಿರ್ತೀನಿ, ಖಂಡಿತ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಈ ಲೂಮಿ ಕ್ರೀಮು ತುಂಬಾನೇ ಗ್ಲಾಸಿ ಎಫೆಕ್ಟ್ ಅನ್ನ ಕೊಡುತ್ತೆ, ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಲೂಮಿ ಕ್ರೀಮ್ ತಗೊಂಡ್ರೆ ನೀವು ಹೈಲೈಟರ್ ನ ಸ್ಕಿಪ್ ಕೂಡ ಮಾಡಬಹುದು. ಇದು ಬಂದು ಅಪ್ರಾಕ್ಸಿಮೇಟ್ಲಿ 280 rupees ಕಾಸ್ಟ್ ಆಗುತ್ತೆ. ಆದ್ರೆ ಇದರಲ್ಲಿ ಚಿಕ್ಕದು ಕೂಡ ಬರುತ್ತೆ, ನೀವು ಆ ಒಂದು ಲೂಮಿ ಕ್ರೀಮ್ ಅನ್ನ ಟ್ರೈ ಮಾಡಬಹುದು. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಲ್ಯಾಕ್ಮಿ ಲೂಮಿ ಕ್ರೀಮ್. ಮಾಯಿಶ್ಚರೈಸರ್ ಆದ್ಮೇಲೆ ಮೇಕಪ್ ಗೆ ಬೇಸ್ ರೆಡಿ ಮಾಡ್ಕೊಳ್ಳೋಕೆ ಬೇಕಾಗಿರೋಂಥದ್ದು ಪ್ರೈಮರ್. ನಾನು ಈ ಪ್ರೈಮರ್ ನ ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಐಟೆಕ್ಸ್ ಡಾಸ್ಲರ್ ಪ್ರೈಮರ್. ಇದು ಬಂದು ತುಂಬಾನೇ ಅಫೋರ್ಡಬಲ್ ಆಗಿರೋಂಥ ಪ್ರೈಮರ್, ಹಾಗೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ. ಇದು ಜೆಲ್ ಬೇಸ್ಡ್ ಸಿಲಿಕಾನ್ ಬೇಸ್ಡ್ ಪ್ರೈಮರ್. ರೂಪೀಸ್ 150 ಅಲ್ಲಿ ನಿಮ್ಗೆ ಇದು ಸಿಕ್ಕತ್ತೆ. ಇದನ್ನ ಆಡ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಪೋರ್ಸ್ ಇದೆ, ಹಾಗೆ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಕೂಡ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಪ್ರೈಮರ್ ಬಂದು ಇನ್ಸೈಟ್ ಪ್ರೈಮರ್. ಇದು 3 in 1 ಪ್ರೈಮರ್. ಇದು ಪ್ರೈಮ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ಮತ್ತೆ ಮಾಯಿಶ್ಚರೈಸ್ ಕೂಡ ಮಾಡುತ್ತೆ. ಇದು ಸ್ವಲ್ಪ ಮಾಯಿಶ್ಚರೈಸೇಷನ್ ಜಾಸ್ತಿ ಇರುವಂತ ಒಂದು ಪ್ರೈಮರ್. ಈ ಪ್ರೈಮರ್ ನ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಈ ಒಂದು ಪ್ರೈಮರ್ ಬಂದು ಅಪ್ರಾಕ್ಸಿಮೇಟ್ಲಿ 200 rupees ರೇಂಜ್ ನಲ್ಲಿ ನಿಮ್ಗೆ ಅವೈಲಬಲ್ ಆಗುತ್ತೆ. ಪ್ರೈಮರಿಗೆ ನಾನು 2 ಆಪ್ಷನ್ ಅನ್ನ ಕೊಟ್ಟಿದ್ದೀನಿ, ಐಟೆಕ್ಸ್ ಡಾಸ್ಲರ್ ಪ್ರೈಮರ್ ಮತ್ತೆ ಇನ್ಸೈಟ್ ಕಾಸ್ಮೆಟಿಕ್ಸ್ ಅವರ ಪ್ರೈಮರ್. ಸೊ ಡಿಪೆಂಡಿಂಗ್ ಅಪಾನ್ ಯಾವ ಚಾಯ್ಸ್, ಇದೆರಡರಲ್ಲಿ ನೀವು ಯಾವ ಪ್ರೈಮರ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ಪ್ರೈಮರ್ ಗೋಸ್ ಇಂಟು ಆರ್ ಮೇಕಪ್ ಬ್ಯಾಗ್. ಪ್ರೈಮರ್ ಆದ್ಮೇಲೆ ನಮಗ್ ಬೇಕಾಗಿರೋದೇ ಫೌಂಡೇಶನ್. ದ ಮೋಸ್ಟ್ ಪಾಪ್ಯುಲರ್ ಫೌಂಡೇಶನ್ ಅಂತಾನೆ ಹೇಳ್ಬೋದು, ಮೆಬ್ಲಿನ್ ಫಿಟ್ ಮಿ ಫೌಂಡೇಶನ್. ಸುಮಾರು ಜನ ನಿಮ್ಮಲ್ಲಿ ಇದನ್ನ ಯೂಸ್ ಕೂಡ ಮಾಡ್ತಾ ಇರ್ತೀರಾ ಅನ್ಕೋತೀನಿ. ಇವತ್ತು ನಾನು ತೋರಿಸ್ತಾ ಇರೋಂಥ ಶೇಡು 230. ಇದರಲ್ಲಿ ತುಂಬಾ ಶೇಡ್ಸ್ ಬರುತ್ತೆ. ಇಂಡಿಯನ್ ಸ್ಕಿನ್ ಟೋನಿಗಂತೂ ತುಂಬಾನೇ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತ ಒಂದು ಫೌಂಡೇಶನ್ ಮೆಬ್ಲಿನ್ ಫಿಟ್ ಮಿ ಫೌಂಡೇಶನ್. ಫೌಂಡೇಶನ್ ಬಂದು 300 rupees ರೇಂಜ್ ನಲ್ಲಿ ಬರುತ್ತೆ. ಮತ್ತೆ ಟ್ಯೂಬ್ ಪ್ಯಾಕೇಜಿಂಗ್ ಇದೆ, ಬಾಟಲ್ ಇಲ್ಲ. ಕ್ಯಾರಿ ಮಾಡೋದಕ್ಕೆ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಟ್ರಾವೆಲ್ ಫ್ರೆಂಡ್ಲಿ ಆದಂತ ಪ್ಯಾಕೇಜಿಂಗ್ ಜೊತೆಗೆ ಬರುತ್ತೆ. ಇದು ಮೆಬ್ಲಿನ್ ಫಿಟ್ ಮಿ ಫೌಂಡೇಶನ್. ಇನ್ನೊಂದು ಆಪ್ಷನ್ ಬಂದು ಈ ಪ್ರೈಸ್ ರೇಂಜ್ ನಲ್ಲಿ ನೀವು ಇದು ಕೂಡ ಟ್ರೈ ಮಾಡಬಹುದು. ಇದು ಇನ್ಸೈಟ್ ಕಾಸ್ಮೆಟಿಕ್ಸ್ ಅವರ ಸ್ಟೇ ಮ್ಯಾಟ್ ಫೌಂಡೇಶನ್.
ಇದು ಅಷ್ಟೇ ಅಬ್ಸಲ್ಯೂಟ್ಲಿ ವಂಡರ್ಫುಲ್ ಆಗಿದೆ. ಅದ್ ಯಾಕೆ ಅಂತ ಗೊತ್ತಿಲ್ಲ, ಮೆಬ್ಲಿನ್ ಫೌಂಡೇಶನ್ ತುಂಬಾನೇ ಚೆನ್ನಾಗಿದ್ರು ಇದು ನಾನು ಯೂಸ್ ಮಾಡಿದಾಗೆಲ್ಲ ತುಂಬಾ ಗ್ರೇ ಆಗ್ಬಿಡುತ್ತೆ ಸ್ವಲ್ಪ ಹೊತ್ತಿಗೆನೆ. ಸೊ ನಾನು ಈ ಫೌಂಡೇಶನ್ ಅನ್ನ ಕಮ್ಮಿ ಯೂಸ್ ಮಾಡ್ತೀನಿ, ಅಂದ್ರೆ ಯೂಸ್ ಮಾಡಿ ನೋಡಿದೀನಿ, ಡಸಂಟ್ ವರ್ಕ್ ಆನ್ ಮೀ. ಬಟ್ ಇನ್ಸೈಟ್ ಕಾಸ್ಮೆಟಿಕ್ಸ್ ನ ಈ ಫೌಂಡೇಶನ್ ಏನಿದೆ, ಡೈಲಿ ಮ್ಯಾಟ್ ಫೌಂಡೇಶನ್, ತುಂಬಾ ಕಮ್ಮಿ ಕ್ವಾಂಟಿಟಿ ಯೂಸ್ ಮಾಡಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ತುಂಬಾ ಒಂದು ಮ್ಯಾಟ್ ಎಫೆಕ್ಟ್ ಅನ್ನ ಕೊಡುತ್ತೆ, ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ವಾಟರ್ ಪ್ರೂಫ್ ತರ ಕೂಡ ಇರುತ್ತೆ. ನನ್ಗಂತೂ ಈ ಫೌಂಡೇಶನ್ ತುಂಬಾನೇ ಇಷ್ಟ. ನಾನು ಪರ್ಸನಲಿ ನನ್ನ ಡೈಲಿ ಯೂಸ್ ನಲ್ಲಿ ಈ ಫೌಂಡೇಶನ್ ಅನ್ನ ಯೂಸ್ ಮಾಡ್ತೀನಿ. ಪುಟ್ಟ ಒಕೇಶನ್ಸ್ ಗೆ ರೆಡಿ ಆಗ್ಬೇಕು ಅಂತ ಇದ್ರೆ ಇದೇ ಫೌಂಡೇಶನ್ ಅನ್ನ ಯೂಸ್ ಮಾಡ್ತೀನಿ. ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಮತ್ತೆ ಇದರ ಪ್ರೈಸ್ ಬಂದು ಅಪ್ರಾಕ್ಸಿಮೇಟ್ಲಿ 250 ರುಪೀಸ್ ನಲ್ಲಿ ಅವೈಲೇಬಲ್ ಆಗುತ್ತೆ. ಹಾಗೆ ಫೌಂಡೇಶನ್ ಅಲ್ಲಿ ನಾನು ನಿಮ್ಗೆ ಇನ್ನ ಒಂದು ಆಪ್ಷನ್ ಅನ್ನ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಪಾಪ್ಯುಲರ್ ಕೈಂಡ್ ಆಫ್ ಫೌಂಡೇಶನ್ ಅಂತಂದ್ರೆ ಲ್ಯಾಕ್ಮಿ ಫೌಂಡೇಶನ್. ಇದು ಅಷ್ಟೇ, ಇದು ಲಿಕ್ವಿಡ್ ಫೌಂಡೇಶನ್. ಇದೆರಡು ಕೂಡ ಕ್ರೀಮ್ ಫೌಂಡೇಶನ್ಸ್. ಸ್ವಲ್ಪ ಬ್ಲೆಂಡಿಂಗ್ ಅಲ್ಲಿ ಕಷ್ಟ ಆಗುತ್ತೆ, ಆದ್ರೆ ತುಂಬಾನೇ ಚೆನ್ನಾಗಿರೋಂತ ಎಫೆಕ್ಟ್ ಕೊಡುತ್ತೆ. ಆದ್ರೆ ಲ್ಯಾಕ್ಮಿ ಬಂದು ಲಿಕ್ವಿಡ್ ಫೌಂಡೇಶನ್, ಇದ್ರಲ್ಲೂ ತುಂಬಾನೇ ಶೇಡ್ಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಇದು. ಈ ಒಂದು ಲ್ಯಾಕ್ಮಿ ಫೌಂಡೇಶನ್ ಬಂದು ಅಪ್ರಾಕ್ಸಿಮೇಟ್ಲಿ 200 ರುಪೀಸ್ ರೇಂಜ್ ನಲ್ಲಿ ಅವೈಲಬಲ್ ಆಗುತ್ತೆ. ಸೊ ಫೌಂಡೇಶನ್ ಗೆ ಈ ಒಂದು ಅಂಡರ್ 2000 ರುಪೀಸ್ ಕಿಟ್ ಅನ್ನ ರೆಡಿ ಮಾಡಕ್ಕೆ ನಮ್ಮ ಹತ್ರ 3 ಫೌಂಡೇಶನ್ಸ್ ಇದೆ. ಒಂದು ಫಿಟ್ಮಿ ಫೌಂಡೇಶನ್, ಇನ್ಸೈಟ್ ಕಾಸ್ಮೆಟಿಕ್ಸ್ ನ ಫೌಂಡೇಶನ್, ಮತ್ತೆ ಇನ್ನೊಂದು ಲ್ಯಾಕ್ಮಿ ಲಿಕ್ವಿಡ್ ಫೌಂಡೇಶನ್. ಸೊ ಹಿಯರ್ ದ ನೆಕ್ಸ್ಟ್ ಪ್ರಾಡಕ್ಟ್ ಗೋಸ್ ಇನ್ ಟು ಆರ್ ಮೇಕಪ್ ಕಿಟ್. ಆದ್ಮೇಲೆ ಬೇಕಿರೋಂಥದ್ದು ಒಂದು ಫೌಂಡೇಶನ್ ಬೇಸ್ ನ ಸೆಟ್ ಮಾಡೋದಕ್ಕೆ ಬೇಕಿರೋಂಥದ್ದು ಕಾಂಪ್ಯಾಕ್ಟ್ ಪೌಡರ್. ಫಸ್ಟ್ ಕಾಂಪ್ಯಾಕ್ಟ್ ಪೌಡರ್ ಈ ಒಂದು ಪ್ರೈಸ್ ರೇಂಜ್ ನಲ್ಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರೋಂಥದ್ದು ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರ್. ಇದು ತುಂಬಾ ಚೆನ್ನಾಗಿದೆ. ಇದೊಂದು 200 ರುಪೀಸ್ ರೇಂಜ್ ನಲ್ಲಿ ಬರುವಂತ ಒಂದು ಕಾಂಪ್ಯಾಕ್ಟ್ ಪೌಡರ್. ಇದ್ರಲ್ಲೇ ಕೂಡ ಒಂದು ಪೌಡರ್ ಪಫ್ ಬರುತ್ತೆ, ಸೊ ಇದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಒಂದು ಮಿರರ್ ಕೂಡ ಇರುತ್ತೆ. ಇದ್ರಲ್ಲೂ ಕೂಡ ಅಷ್ಟೇ ಶೇಡ್ಸ್ ಅವೈಲೇಬಲ್ ಇರುತ್ತೆ, ನೀವು ನಿಮ್ಮ ಅಕಾರ್ಡಿಂಗ್ ಅಲ್ಲಿ ಶೇಡ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ದ ಫಸ್ಟ್ ಕಾಂಪ್ಯಾಕ್ಟ್ ಇಸ್ ಲ್ಯಾಕ್ಮಿ ಕಾಂಪ್ಯಾಕ್ಟ್. ಆಮೇಲೆ ನಾವು ಇನ್ನೊಂದ್ ಸ್ವಲ್ಪ ಪ್ರೀಮಿಯಂ ಆಗಿರೋಂತ ಕಾಂಪ್ಯಾಕ್ಟ್ ಅನ್ನ ನೋಡ್ತೀವಿ ಅಂತ ಅನ್ಕೊಂಡ್ರೆ ನೋಡಿ, ಇದನ್ನ ಕೂಡ ನೀವು ಟ್ರೈ ಮಾಡ್ಬೋದು. ಇದು ಇನ್ಸೈಟ್ ಕಾಸ್ಮೆಟಿಕ್ಸ್ ಕಾಂಪ್ಯಾಕ್ಟ್. ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನೋಡಿ, ಈ ರೀತಿ ಪ್ಯಾಕೇಜಿಂಗ್ ಅಲ್ಲಿ ಬರುತ್ತೆ. ಮತ್ತೆ ದೊಡ್ಡ ಮಿರರ್ ಬರೋದು ಕೂಡ ಒಂದು ಅಡ್ವಾಂಟೇಜ್. ನಾವು ಐ ಮೇಕಪ್ ಮಾಡ್ಕೋಬೇಕು ಅನ್ಕೊಂಡಾಗ ಈ ಮಿರರ್ ಅನ್ನ ಯೂಸ್ ಮಾಡ್ಕೊಂಡು ಐ ಮೇಕಪ್ ಕೂಡ ಮಾಡ್ಕೋಬಹುದು. ಚೆನ್ನಾಗಿದೆ. ಮತ್ತೆ ಇಲ್ಲೊಂದು ಪಫ್ ಬಂದಿದೆ, ಮತ್ತೆ ಪೌಡರ್ ತುಂಬಾನೇ ಚೆನ್ನಾಗಿದೆ. ಇದು ಬೇಕಾದ್ರೆ ನೀವು ಕನ್ಸಿಡರ್ ಮಾಡಬಹುದು. ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ತುಂಬಾನೇ ಚೆನ್ನಾಗಿರೋಂತಹ ಇನ್ನೊಂದು ಕಾಂಪ್ಯಾಕ್ಟ್ ಬಂದು ಮೆಬ್ಲಿನ್ ಫಿಟ್ಮಿ ಕಾಂಪ್ಯಾಕ್ಟ್. ಐ ಥಿಂಕ್ ಎಲ್ಲರೂ ಈ ಕಾಂಪ್ಯಾಕ್ಟ್ ಫೆಮಿಲಿಯರ್ ಇರುತ್ತೆ ಅಂತ. ಮೆಬ್ಲಿನ್ ಫಿಟ್ಮಿ ಕಾಂಪ್ಯಾಕ್ಟ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ತುಂಬಾ ಮ್ಯಾಟಿಫೈಯಿಂಗ್ ಎಫೆಕ್ಟ್ ಕೊಡುತ್ತೆ, ಮತ್ತೆ ತುಂಬಾನೇ ಚೆನ್ನಾಗಿದೆ. ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಮೆಬ್ಲಿನ್ ಕಾಂಪ್ಯಾಕ್ಟ್. ಇದು ಮತ್ತೆ ಇನ್ಸೈಟ್ ಕಾಸ್ಮೆಟಿಕ್ಸ್ ಕಾಂಪ್ಯಾಕ್ಟ್ ಏನಿದೆ, ಇದೆರಡು ಕೂಡ 250 ಅಪ್ರಾಕ್ಸಿಮೇಟ್ಲಿ 250 ರೇಂಜ್ ನಲ್ಲಿ ಬರುವಂತ ಕಾಂಪ್ಯಾಕ್ಟ್. ಬಟ್ ಇದು ಇನ್ನೊಂದ್ ಸ್ವಲ್ಪ ಕಡಿಮೆ ರೇಂಜ್ ನಲ್ಲಿ, ಅಂದ್ರೆ 200 ರೇಂಜ್ ನಲ್ಲಿ ಬರುತ್ತೆ. ನಿಮ್ಗೆ ಇದರಲ್ಲಿ ಯಾವ ಕಾಂಪ್ಯಾಕ್ಟ್ ತಗೋಬೇಕು ಅನ್ಸುತ್ತೋ ಯಾವ್ದಾದ್ರು ಒಂದನ್ನ ನೀವು ಚೂಸ್ ಮಾಡ್ಕೋಬಹುದು. ಸೊ ಹಿಯರ್ ಗೋಸ್ ದ ಕಾಂಪ್ಯಾಕ್ಟ್ ಇನ್ ಟು ಆರ್ ಕಿಟ್. ಕಾಂಪ್ಯಾಕ್ಟ್ ಹಚ್ಚಿದ್ಮೇಲೆ ನೆಕ್ಸ್ಟ್ ಬಂದು ಐ ಮೇಕಪ್. ಕಾಜಲ್ ಬೇಕಲ್ವಾ, L18 ಕಾಜಲ್. ಇದು ಬಂದು ಅಪ್ರಾಕ್ಸಿಮೇಟ್ಲಿ 150 ರೇಂಜ್ ನಲ್ಲಿ ಸಿಗುತ್ತೆ. ಚೆನ್ನಾಗಿದೆ, ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಈ ಕಾಜಲ್ನ ನೀವು ಕನ್ಸಿಡರ್ ಮಾಡಬಹುದು. ಅಥವಾ ಇನ್ನೊಂದ್ ಸ್ವಲ್ಪ ಪ್ರೀಮಿಯಂ ಕಾಜಲ್ನ ನಾವು ನೋಡ್ತೀವಿ ಅಂತ ಅನ್ನೋದಾದ್ರೆ ಇದು ಲ್ಯಾಕ್ಮಿ ಕಾಜಲ್, ಹಾಗೆ ಇದು ಬಂದು ಮೆಬ್ಲಿನ್ ಕಾಜಲ್. ಇದೆರಡು ಬಂದು ಅಪ್ರಾಕ್ಸಿಮೇಟ್ಲಿ 200-220 ರೇಂಜ್ ನಲ್ಲಿ ಅವೈಲೇಬಲ್ ಆಗುತ್ತೆ. ಇದೆರಡರಲ್ಲಿ ನೀವು ಯಾವ್ದನ್ನ ಬೇಕಾದ್ರೂ ನಿಮ್ಮ ಚಾಯ್ಸ್ ಪ್ರಕಾರವಾಗಿ ಸೆಲೆಕ್ಟ್ ಮಾಡ್ಕೋಬಹುದು. ತುಂಬಾನೇ ಲಾಂಗ್ ಸ್ಟೇ ಇರುತ್ತೆ, ಮತ್ತೆ ಸ್ಮಚ್ ಪ್ರೂಫ್ ಕಾಜಲ್ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ಎರಡು ಮತ್ತೆ L18 ಒಂದು ಕಾಜಲ್. ಈ ಕಿಟ್ ನಲ್ಲಿ ನಾನು ಈ 3 ಕಾಜಲ್ನ ಹಾಕಿದ್ದೀನಿ. ಇದರಲ್ಲಿ ನಿಮ್ ಚಾಯ್ಸ್ ಪ್ರಕಾರ ಯಾವ್ದು ನಿಮ್ಗೆ ಇಷ್ಟನೋ ಅದನ್ನ ಚೂಸ್ ಮಾಡ್ಕೊಳ್ಳಿ. ಇವತ್ತು ನಾನು ಈ ವಿಡಿಯೋಗೆ ಈ ಒಂದು ಐ ಶ್ಯಾಡೋ ಕಿಟ್ ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಈ ಐ ಶ್ಯಾಡೋ ಕಿಟ್ ಅಷ್ಟೇ ತುಂಬಾನೇ ವರ್ಸಟೈಲ್ ಆಗಿದೆ. ಇದರಲ್ಲಿ ಐ ಶ್ಯಾಡೋಸ್ ಕೂಡ ಇದೆ, ಹಾಗೇನೆ ಗ್ಲಿಟರ್ ಶೇಡ್ಸ್ ಇರೋದ್ರಿಂದ ಇದನ್ನ ನಾವು
ಹೈಲೈಟರ್ ತರ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ ನಾನು ನಿಮ್ಗೆ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ಸಾಕಷ್ಟು ನ್ಯೂಡ್ ಶೇಡ್ಸ್ ಇದೆ, ಹಾಗೇನೆ ಇದು ಪಿಂಕ್ಸ್ ಅಲ್ಲಿ ಬೇಕಾದ್ರೂ ಕೂಡ ಬರುತ್ತೆ. ತುಂಬಾ ಡ್ರಮ್ಯಾಟಿಕ್ ಬ್ಲೂಸ್ ಮತ್ತೆ ಗ್ರೀನ್ಸ್ ತಗೊಂಡ್ರೆ ನಮ್ಗೆ ಅಷ್ಟು ಯೂಸ್ ಆಗೋದಿಲ್ಲ. ಯೂಶಲಿ ನ್ಯೂಡ್ಸ್ ಮತ್ತೆ ಪಿಂಕ್ಸ್ ತಗೊಳ್ಳೋದ್ರಿಂದ ನಮ್ಮ ಸ್ಕಿನ್ ಟೋನಿಗೂ ಮ್ಯಾಚ್ ಆಗುತ್ತೆ, ಮತ್ತೆ ನಾವು ಜಾಸ್ತಿ ಯೂಸ್ ಮಾಡೋದಕ್ಕೂ ವರ್ತ್ಫುಲ್ ಆಗಿರುತ್ತೆ. ಮತ್ತೆ ಈ ಒಂದು ಕೆಲವೊಂದು ಶೇಡ್ಸ್ ನ ಹೈಲೈಟರ್ ತರ ಕೂಡ ಯೂಸ್ ಮಾಡ್ಕೋಬಹುದು. ಇದು ಒಂಥರ 2 in 1 ಅನ್ನೋ ರೀತಿಯಲ್ಲಿ ಈ ಒಂದು ಕಿಟ್ ನ ತಗೊಂಡಿದ್ದೀನಿ ನಾನು. ಇದರ ಪ್ರೈಸ್ ಬಂದು ಅಪ್ರಾಕ್ಸಿಮೇಟ್ಲಿ 200 rupees. ಸೊ ಇದನ್ನ ಕೂಡ ನಾನು ಈ ಒಂದು ಕಿಟ್ ನಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಐ ಶ್ಯಾಡೋ ಆದ್ಮೇಲಿಂದ ಐ ಲೈನರ್ ಹಾಕ್ಬೇಕಲ್ವಾ. ಸೊ ಐ ಲೈನರಿಗೆ ನಾನು ಇಲ್ಲಿ ಒಂದು ಐಟೆಕ್ಸ್ ಡಾಸ್ಲರ್ ಐಲೈನರ್ ನ ತಗೊಂಡಿದ್ದೀನಿ, ಮತ್ತೆ ಲ್ಯಾಕ್ಮಿ ಐಲೈನರ್ ನ ತಗೊಂಡಿದ್ದೀನಿ. ಸೊ ಈ ಎರಡು ಐಲೈನರ್ಸ್ ಅಷ್ಟೇ ಲಿಕ್ವಿಡ್ ಐಲೈನರ್ಸ್ ತುಂಬಾನೇ ಚೆನ್ನಾಗಿದೆ. ಇದರ ವಾಂಡ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ. ಐಟೆಕ್ಸ್ ಡಾಸ್ಲರ್ದು ಅಷ್ಟೇ, ಲ್ಯಾಕ್ಮಿದು ಅಷ್ಟೇ. ನೋಡಿ ಈ ತರ ಲಾಂಗ್ ವಾಂಡ್ ಬಂದಿರೋದ್ರಿಂದ ಟಿಪ್ ತುಂಬಾನೇ ಪ್ರಿಸೈಸ್ ಆಗಿದೆ. ಹಾಗಾಗಿ ನೀವು ನೀಟಾಗಿ ಇದರಲ್ಲಿ ಐಲೈನರ್ ನ ಅಪ್ಲೈ ಮಾಡ್ಕೋಬಹುದು. ನೀವು ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನ ಲಿಕ್ವಿಡ್ ಐಲೈನರ್ ನ ಕನ್ಸಿಡರ್ ಮಾಡಬಹುದು. ಲ್ಯಾಕ್ಮಿ ಐಲೈನರ್ ಟಿಪ್ ಬಂದು ಇನ್ನ ತುಂಬಾನೇ ಥಿನ್ ಆಗಿದೆ. ಸೊ ತುಂಬಾ ಪ್ರಿಸಿಷನ್ ಅಲ್ಲಿ ನೀವು ಐಲೈನರ್ ನ ಡ್ರಾ ಮಾಡ್ಕೋಬಹುದು. ಮತ್ತೆ ಇದು ವಾಟರ್ ಪ್ರೂಫ್ ಕೂಡ ಆಗಿದೆ. ಹಾಗಾಗಿ ನೀವು ಇದೆರಡರಲ್ಲಿ ನಿಮ್ ಇಷ್ಟದ ಪ್ರಕಾರ ಯು ಕ್ಯಾನ್ ಚೂಸ್ ಎನಿ ಒನ್ ಆಫ್ ದೆಮ್. ಡಾಸ್ಲರ್ ಐಲೈನರ್ ಬಂದು ಒಂದು 70 rupees ರೇಂಜ್ ನಲ್ಲಿ ಇರುತ್ತೆ. ಹಾಗೆ ಇದು ಲ್ಯಾಕ್ಮಿ ಐಲೈನರ್ ಅಪ್ರಾಕ್ಸಿಮೇಟ್ಲಿ 140 ರೇಂಜ್ ನಲ್ಲಿ ಇರುತ್ತೆ. ಇದು ಎರಡರಲ್ಲಿ ನಿಮ್ಗೆ ಲಿಕ್ವಿಡ್ ಲೈನರ್ಸ್ ಬೇಕಂದ್ರೆ ಯಾವ್ದು ಬೇಕಾದ್ರೂ ಆಪ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ನಾನು ನಿಮ್ಗೆ ಒಂದು ಐಲೈನರ್ ಪೆನ್ ಆಪ್ಷನ್ ಅನ್ನ ಕೂಡ ಕೊಟ್ಟಿದ್ದೀನಿ. ಇದು ಬಿಗಿನರ್ಸ್ ಗಂತೂ ತುಂಬಾನೇ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಐಲೈನರ್ ನ ತುಂಬಾ ಪ್ರಿಸೈಸ್ ಆಗಿ ಹಾಕೋದಕ್ಕೆ ತುಂಬಾನೇ ಒದ್ದಾಟ ಆಗುತ್ತೆ. ಇದು ಟಿಪ್ ಇರುತ್ತೆ, ಹಾಗಾಗಿ ಈಸಿಯಾಗಿ ಇದನ್ನ ಅಪ್ಲೈ ಮಾಡ್ಕೋಬಹುದು. ಬಟ್ ಕ್ಯಾಪ್ ಹಾಕೋದು ಮರ್ತ್ ಹೋಗ್ಬೇಡಿ. ಕ್ಯಾಪ್ ಹಾಕೋದು ಮರ್ತ್ ಹೋದ್ರೆ ತುಂಬಾ ಬೇಗ ಡ್ರೈ ಆಗುತ್ತೆ. ಈ ಒಂದು ಐಲೈನರ್ ಪೆನ್ ಅನ್ನ ಕೂಡ ನೀವು ನಿಮ್ಮ ಮೇಕಪ್ ಕಿಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಇದು ಅಪ್ರಾಕ್ಸಿಮೇಟ್ಲಿ 70 rupees ರೇಂಜ್ ನಲ್ಲಿ ನಿಮ್ಗೆ ಸಿಗತ್ತೆ. ನಿಮ್ಗೆ ಈ ಮೂರರಲ್ಲಿ ನಿಮ್ಗೆ ಕಂಫರ್ಟಬಲ್ ಯಾವ್ದೋ, ಕನ್ವೀನಿಯಂಟ್ ಯಾವ್ದೋ, ಅದ್ರ ಪ್ರಕಾರವಾಗಿ ನೀವು ನಿಮ್ಮ ಮೇಕಪ್ ಕಿಟ್ ನಲ್ಲಿ ಒಂದು ಐಲೈನರ್ ಅನ್ನ ತಗೊಳ್ಳಿ. ಐ ಮೇಕಪ್ ನ ಕಂಪ್ಲೀಟ್ ಮಾಡೋದಕ್ಕೆ ಮಸ್ಕರಾ ತುಂಬಾನೇ ಇಂಪಾರ್ಟೆಂಟ್. ಮಸ್ಕರಾ ಹಚ್ಚಿಲ್ಲ ಅಂತಂದ್ರೆ ಐ ಲ್ಯಾಶಸ್ ಕರ್ಲಿ ಆಗಿ ಲಾಂಗ್ ಆಗಿ ಕಾಣಿಸೋದಿಲ್ಲ. ಸೊ ಮಸ್ಕರಾನಲ್ಲಿ ನಾನು ನಿಮ್ಗೆ ಕೊಡ್ತಾ ಇರೋಂಥ ಆಪ್ಷನ್ ಬಂದು ಇದು ನೀವು ಐಟೆಕ್ಸ್ ಮಸ್ಕರಾ. ನಾನು ಈ ಪ್ರೀವಿಯಸ್ ವಿಡಿಯೋನಲ್ಲಿ ಕೂಡ ಈ ಮಸ್ಕರಾನ ಆಡ್ ಮಾಡಿದ್ದೆ, ಬಜೆಟ್ ವಿಡಿಯೋ ಮಾಡಿದ್ನಲ್ಲ ಅದರಲ್ಲಿ. ಸೊ ಇದು ಬಂದು ಒಂದು 100 rupees ರೇಂಜ್ ನಲ್ಲಿ ಇರೋಂಥ ಮಸ್ಕರಾ. ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಯು ಕ್ಯಾನ್ ಡೆಫಿನೆಟ್ಲಿ ಗಿವ್ ದಿಸ್ ಅ ಟ್ರೈ. ಚೆನ್ನಾಗಿರೋಂಥ ಮಸ್ಕರಾಗೆ ಹೋಗ್ತೀನಿ ಅಂತ ಇದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್ ಮೆಬ್ಲಿನ್ ಮಸ್ಕರಾ. ಇದಂತೂ ತುಂಬಾನೇ ಚೆನ್ನಾಗಿದೆ. ವಾಂಡು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ, ತುಂಬಾ ಪ್ರಿಸೈಸ್ ಅಪ್ಲಿಕೇಶನ್ ಮಾಡುತ್ತೆ. ಅಫ್ಕೋರ್ಸ್ ಮೆಬ್ಲಿನ್ದು ಇನ್ನ ಹೈ ಎಂಡ್ ಮಸ್ಕರಾಸ್ ಕೂಡ ಬರುತ್ತೆ. ನಾವು 2000 rupees ನಲ್ಲಿ ನಮ್ಮ ಮೇಕಪ್ ಕಿಟ್ ನ ರೆಡಿ ಮಾಡ್ಕೊಂತ ಇರೋದ್ರಿಂದ ಅದರ ಪ್ರಕಾರವಾಗಿ ನಾನು ಇಲ್ಲಿ ಪ್ರಾಡಕ್ಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಲ್ಯಾಶಸ್ ನ ಲಾಂಗ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಪ್ರಾಡಕ್ಟ್ ಚೆನ್ನಾಗಿದೆ, ವಾಟರ್ ಪ್ರೂಫ್ ಅಲ್ಲ, ಆದ್ರೆ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಯು ಕ್ಯಾನ್ ಐದರ್ ಗೋ ಫಾರ್ ಐಟೆಕ್ಸ್ ಆರ್ ಮೆಬ್ಲಿನ್ ಮಸ್ಕರಾ. ನಿಮ್ಮ ಚಾಯ್ಸ್ ಪ್ರಕಾರ ನಿಮ್ಗೆ ಯಾವ್ದು ಬೇಕಾದ್ರೂ ಈ ಒಂದು ಮೇಕಪ್ ಕಿಟ್ ನಲ್ಲಿ ಹಾಕ್ಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬ್ಯೂಟಿ ಬ್ಲೆಂಡರ್. ಸೊ ಬ್ಯೂಟಿ ಬ್ಲೆಂಡರ್ಸ್ ಬಂದು 30 rupees ರೇಂಜ್ ಇಂದ 500 ರೇಂಜ್ ವರ್ಗು ಸಿಗುತ್ತೆ. ನಾನು ಈ ಒಂದು ಕಿಟ್ ಅಫೋರ್ಡಬಲ್ ಕಿಟ್ ಆಗಿರೋದ್ರಿಂದ ಈ ಒಂದು ಬ್ಯೂಟಿ ಬ್ಲೆಂಡರ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಅಪ್ರಾಕ್ಸಿಮೇಟ್ಲಿ 50 rupees ರೇಂಜ್ ಅಲ್ಲಿ ಇರುವಂತ ಒಂದು ಬ್ಯೂಟಿ ಬ್ಲೆಂಡರ್ ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಫೌಂಡೇಶನ್ ಫ್ಲಾಲೆಸ್ ಆಗಿ ಬ್ಲೆಂಡ್ ಆಗೋದಕ್ಕೆ. ಮತ್ತೆ ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್. ಟು ಫಿನಿಶ್ ದ ಹೋಲ್ ಮೇಕಪ್ ಲುಕ್ ಲಿಪ್ಸ್ಟಿಕ್ಸ್ ತುಂಬಾನೇ ಇಂಪಾರ್ಟೆಂಟ್. ನಾನಿವತ್ತು ನಿಮ್ಗೆ ತೋರಿಸ್ತಾ ಇರೋಂಥ ಲಿಪ್ಸ್ಟಿಕ್ ಬಂದು ಬುಲೆಟ್ ಲಿಪ್ಸ್ಟಿಕ್. ಇದು ಲ್ಯಾಕ್ಮಿ 9 to 5 ರೇಂಜ್ ಇಂದು ಲಿಪ್ಸ್ಟಿಕ್. ಅಪ್ರಾಕ್ಸಿಮೇಟ್ಲಿ 300-320 rupees ನಲ್ಲಿ ಅವೈಲೇಬಲ್ ಆಗುತ್ತೆ. ಇದರಲ್ಲೂ ಅಷ್ಟೇ ಸಾಕಷ್ಟು ಶೇಡ್ಸ್ ಸಿಗುತ್ತೆ. ನಿಮ್ಗೆ ಯಾವ್ದು ಶೇಡ್ ಪ್ರಿಫರೆನ್ಸಸ್ ಇದೆಯೋ ಅದ್ರ ಪ್ರಕಾರವಾಗಿ ನೀವು ಚೂಸ್ ಮಾಡಬಹುದು. ಹಾಗೆ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ಬಗ್ಗೆ ನೀವು ನೋಡ್ಬೇಕು ಅಂತ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಒಂದು ಲಿಂಕ್ ಅನ್ನ ಹಾಕಿರ್ತೀನಿ. ಖಂಡಿತ ಹೋಗಿ ವಿಡಿಯೋನ ಚೆಕ್ಔಟ್ ಮಾಡಿ. ಹಾಗೆ ನಿಮ್ಗೆ ಬುಲೆಟ್ ಲಿಪ್ಸ್ಟಿಕ್ ಬೇಡ, ಲಿಕ್ವಿಡ್ ಲಿಪ್ಸ್ಟಿಕ್ ಅನ್ನ ಆಪ್ಟ್ ಮಾಡ್ತೀರಾ ಅನ್ನೋದಾದ್ರೆ ಡೆಫಿನೆಟ್ಲಿ ಈ ಒಂದು
ಐಟೆಕ್ಸ್ ಡ್ಯಾಸ್ಲರ್ ಲಿಪ್ಸ್ಟಿಕ್ ಅನ್ನ ಚೂಸ್ ಮಾಡ್ಕೋಬಹುದು. ನಾನು ಈಗಾಗಲೇ ಸಾಕಷ್ಟು ವಿಡಿಯೋಸ್ ನಲ್ಲಿ ಹೇಳಿದ್ದೀನಿ, ಇದು ತುಂಬಾನೇ ಚೆನ್ನಾಗಿದೆ. 100 ರೂಪೀಸ್ ರೇಂಜ್ ನಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಒಂದು ಲಿಪ್ ಕಲರ್ ಅಥವಾ ಲಿಕ್ವಿಡ್ ಲಿಪ್ಸ್ಟಿಕ್. ತುಂಬಾನೇ ಬಜೆಟ್ ಫ್ರೆಂಡ್ಲಿ ಆಗಿದೆ ಮತ್ತೆ ಚೆನ್ನಾಗಿದೆ, ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ. ಹಾಗಾಗಿ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಅಥವಾ ಇನ್ನೊಂದ್ ಸ್ವಲ್ಪ ಪ್ರೀಮಿಯಂ ಆಗಿರೋಂಥದ್ದು ಚೆನ್ನಾಗಿರೋಂಥ ಬ್ರ್ಯಾಂಡಿಗೆ ಹೋಗ್ತೀವಿ ಅಂತಂದ್ರೆ ನೋಡಿ, ಇದು ಬಂದು ಲ್ಯಾಕ್ಮಿ ಫಾರ್ ಎವರ್ ಮ್ಯಾಟ್ ಲಿಪ್ಸ್ಟಿಕ್. ಬಡ್ಜೆಟ್ ಅಪ್ರಾಕ್ಸಿಮೇಟ್ಲಿ 250 ರೂಪೀಸ್ ರೇಂಜ್ ನಲ್ಲಿ ಇರುತ್ತೆ. ಇದು ಅಷ್ಟೇನೆ ತುಂಬಾ ಕಲರ್ ವೇರಿಯೇಷನ್ಸ್ ನಲ್ಲಿ ತುಂಬಾ ಶೇಡ್ಸ್ ಅಲ್ಲಿ ಅವೈಲೇಬಲ್ ಆಗುತ್ತೆ. ನಿಮ್ಗೆ ಯಾವ ಶೇಡ್ ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡಬಹುದು. ಈ ವಿಡಿಯೋದಲ್ಲೂ ಅಷ್ಟೇ ನಾನು ಬ್ಲಷ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ. ಓನ್ಲಿ ರೀಸನ್ ಇಸ್ ನಾವು ನಮ್ಮ ಲಿಕ್ವಿಡ್ ಲಿಪ್ಸ್ಟಿಕ್ ಅನ್ನ ಡೆಫಿನೆಟ್ಲಿ ಬ್ಲಷ್ ತರ ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಬೇರೆ ಬ್ಲಷರ್ ಬೇಕು ಅಂತ ನನಗೆ ಫೀಲೇ ಆಗಿಲ್ಲ, ಹಾಗಾಗಿ ನಾನು ಬ್ಲಷರ್ ನ ಆಡ್ ಮಾಡಿಲ್ಲ. ನೀವು ನಿಮ್ಗೆ ಬ್ಲಷರ್ ಬೇಕಿದೆ ಅಂತಂದ್ರೆ ಅದನ್ನು ಕೂಡ ನಿಮ್ಮ ಮೇಕಪ್ ಕಿಟ್ ನಲ್ಲಿ ನೀವು ಆಡ್ ಮಾಡ್ಕೋಬಹುದು. ಲಿಪ್ಸ್ಟಿಕ್ಸ್ ನೀವು ಈ ಪ್ರೈಸ್ ನಲ್ಲಿ ಅಫೋರ್ಡ್ ಮಾಡಬಹುದು. ಸೊ ನಿಮ್ಮ ಮೇಕಪ್ ಕಿಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ಫೈನಲಿ ಒಂದು ಮೇಕಪ್ ಫಿಕ್ಸರ್. ಎಸ್, ನಿಮ್ಮ ಬಜೆಟ್ ಅಪ್ರಾಕ್ಸಿಮೇಟ್ಲಿ 2000 ರೂಪೀಸ್ ರೇಂಜ್ ನಲ್ಲಿ ಇದ್ರೆ ನಿಮ್ಮ ಮೇಕಪ್ ಕಿಟ್ ನಲ್ಲಿ ನೀವು ಒಂದು ಮೇಕಪ್ ಫಿಕ್ಸರ್ ನ ಡೆಫಿನೆಟ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಮೇಕಪ್ ಮಾಡಿದ್ಮೇಲೆ ಅದು ಸ್ಮಚ್ ಆಗದೆ ಇರೋದಕ್ಕೆ ಮೇಕಪ್ ಫಿಕ್ಸರ್ ನ ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇದು ಒಂದು ಇನ್ಸೈಟ್ ಕಾಸ್ಮೆಟಿಕ್ಸ್ ಮೇಕಪ್ ಫಿಕ್ಸರ್. ಅಪ್ರಾಕ್ಸಿಮೇಟ್ಲಿ ಇದು ಒಂದು 200-220 ರೇಂಜ್ ನಲ್ಲಿ ಸಿಗುತ್ತೆ ನಿಮ್ಗೆ. ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಮೇಕಪ್ ಎಲ್ಲ ಆದ್ಮೇಲೆ ಹಾಗೆ ನೀವು ಸ್ಪ್ರೇ ಮಾಡ್ಕೊಂಡ್ರೆ ಆ ಮೇಕಪ್ ತುಂಬಾ ಹೊತ್ತು ಇಂಟ್ಯಾಕ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನೀವು ನಿಮ್ಮ ಮೇಕಪ್ ಕಿಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಇದು ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್. ನನಗ್ ಗೊತ್ತಿರೋ ಹಾಗೆ ಈ ಮೇಕಪ್ ಕಿಟ್ ನಲ್ಲಿ ಮೇಕಪ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೂಡ ಆಡ್ ಮಾಡಿದೀನಿ. ನೋಡಿ, ಮೇಕಪ್ ಕಿಟ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇದರಿಂದ ನಾವು ಸಾಕಷ್ಟು ಫಂಕ್ಷನ್ಸಿಗೆ, ಪಾರ್ಟೀಸಿಗೆ ಅಥವಾ ಕ್ಯಾಶುವಲ್ ಆಗಿ ಎಲ್ಲಾದ್ರೂ ಔಟಿಂಗ್ ಹೋಗ್ತಾ ಇದೀವಿ ಅಂದ್ರೆ ಮೇಕಪ್ ಅನ್ನ ಮಾಡ್ಕೋಬಹುದು. ಜೊತೆಗೆ ಇದೆಲ್ಲವೂ ಕೂಡ ಅಂಡರ್ 2000 ರೂಪೀಸ್ ನಲ್ಲಿ ನಿಮ್ಗೆ ಅವೈಲಬಲ್ ಆಗುತ್ತೆ. ಸಾಕಷ್ಟು ಪ್ರಾಡಕ್ಟ್ಸ್ ನಲ್ಲಿ ನಾನು ನಿಮ್ಗೆ 2-3 ವೇರಿಯಂಟ್ಸ್ ನ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಆಪ್ಟ್ ಮಾಡ್ಕೋಬಹುದು. ಸೊ ನೀವು ಅಫೋರ್ಡ್ ಮಾಡ್ತೀರಾ, ನೀವು ಮೇಕಪ್ ಅಲ್ಲಿ ಎಕ್ಸ್ಪರ್ಟೀಸ್ ಇದ್ದೀರಾ, ಹಾಗೆ ನಿಮ್ಗೆ ನೆಸೆಸಿಟಿ ಇದೆ ಅಂದ್ರೆ ನೀವು ಹೈ ಎಂಡ್ ಪ್ರಾಡಕ್ಟ್ಸ್ ನ ಕೂಡ ಬೈ ಮಾಡ್ಕೋಬಹುದು. ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ನಿಮ್ಗೆಲ್ಲರಿಗೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ನಿಮ್ಗೆ ಇನ್ನು ಯಾವ ರೀತಿಯಾದ ವಿಡಿಯೋಸ್ ನ ನೋಡಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.